ಹಾಯ್, ನಮಸ್ತೆ ಎಲ್ಲರಿಗೂ. ಬೆಳಗಿನ ಶುಭೋದಯ. ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ತನುಮನ ಧನ ಎಲ್ಲವೂ ಅಕ್ಷಯವಾಗಲಿ. ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಲಿ ದೇವರು. ಆರೋಗ್ಯ ಅಕ್ಷಯವಾಗಲಿ ಮೇಯ್ನು. ಈಗಂತೂ ಎಲ್ಲರಿಗೂ ಹುಷಾರೇ ಇರೋದಿಲ್ಲ. ಯಾಕಂದರೆ ಈ ಬಿಸಿಲು ಬೇರೆ ತುಂಬ ಇರೋದ್ರಿಂದ ಈ ಸರಿ ಕೆಲಸ ಸ್ವಲ್ಪ ಮಾಡಿದ ತಕ್ಷಣವೇ ಆಯಾಸ ಆಗ್ತಾಯಿದೆ. ಹಾಗೆ ಮತ್ತು ಮನೆ ಎಲ್ಲ ಸ್ವಚ್ಛ ಮಾಡಿಕೊಂಡು ಹೊರಗಡೆನೂ ಎಲ್ಲ ಹಾಗೆ ಸ್ವಚ್ಛ ಮಾಡಿ ರಂಗೋಲಿ, ಅರಿಶಿನ, ಕುಂಕುಮ ಎಲ್ಲ ಮಾಡ್ಕೊಳ್ತಾ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಮಗ ಬೇಗ ಹೋದ, ಅರ್ಜೆಂಟ್ ಕೆಲಸ ಇದೆ ಅಂದ್ಬಿಟ್ಟು ಬೇಗನೆ ಹೊರಟುಬಿಟ್ಟ. ಹಾಗಾಗಿ ಇನ್ನೊಂದು ಸ್ವಲ್ಪ ಕೆಲಸ ಜಾಸ್ತಿ ಇದೆ ಇವತ್ತು ನನಗೆ. ಮತ್ತು ತಿಂಡಿ ಅಂತ ದೋಸೆ ಮಾಡಿದ್ದೆ, ದೋಸೆ ಹಿಟ್ಟು ಇತ್ತು, ಅದು ದೋಸೆ ಮಾಡಿದ್ದೆ. ಅನ್ನ ಸಾಂಬಾರು ಮಾಡಿದೆ, ನುಗ್ಗೆಕಾಯಿ ಸಾಂಬಾರು ಅನ್ನ ಮಾಡ್ಕೊಳ್ತಾ ಮಿಕ್ಕಿದ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ದೇವರೆಲ್ಲ ಮೊನ್ನೆ ಶನಿವಾರ ತೊಳೆದ್ಬಿಟ್ಟಿರೋದ್ರಿಂದ ಇವತ್ತು ತೊಳಿತಲ್ಲ, ಯಾಕೆ ಒಂದೇ ದಿನ ಆಗಿರೋದು. ದೇವ್ರ ಮನೆ ಒರೆಸ್ಕೊಂಡು ಮತ್ತು ದೀಪ, ಗಂಟೆ, ಉದ್ಧರಣೆ ಇಷ್ಟನ್ನು ಮಾತ್ರ ತೊಳ್ಕೊಂಡು ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಚಿನ್ನ ಅಂತ ಏನೂ ತಂದಿಲ್ಲ, ನಾವು ಯಾವಾಗೂ ಆ ಥರ ರೂಢಿನೂ ಮಾಡ್ಕೊಂಡಿಲ್ಲ. ನಾನು ದುಡ್ಡಿದ್ರೂ ಅಷ್ಟೇ, ಇಲ್ದಿದ್ರೂ ಅಷ್ಟೇ, ರೂಢಿ ಅಂತೂ ಆ ಥರ ಮಾಡ್ಕೊಂಡಿಲ್ಲ. ಆ ದಿನ ಏನಂದರೆ ನಾನು ಬೆಲ್ಲನೂ, ಅವಲಕ್ಕಿ ಮತ್ತು ಕಲ್ಲುಪ್ಪು ತಂದಿಟ್ಬಿಟ್ಟು ಪೂಜೆ ಮಾಡ್ಕೊಳ್ತೀನಿ. ಪ್ರತಿ ವರ್ಷವೂ ಹೀಗೆ ರೂಢಿ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಈ ಸ್ವಲ್ಪ ಲೇಟೇ ಆಗಿದೆ, ಯಾಕಂದರೆ ಕೆಲಸ ಇವತ್ತು ಜಾಸ್ತಿ. ಮಗ ಇದ್ದರೆ ಪೂಜೆ ಕೆಲಸ ಎಲ್ಲ ಅವನೇ ಮುಗಿಸ್ಬಿಡ್ತಾನೆ. ಇವತ್ತು ಅವನಿಗೂ ಆಫೀಸಲ್ಲಿ ಅರ್ಜೆಂಟ್ ಕೆಲಸ ಇರೋದ್ರಿಂದ ಬೇಗನೆ ಹೊರಟೋದ. ಮತ್ತು ಸ್ವೀಟ್ ಅಂತಲೂ ಏನೂ ಮಾಡಲಿಲ್ಲ. ದೇವರಿಗೆ, ಲಕ್ಷ್ಮೀ ತಾಯಿಗೆ ಸಕ್ಕರೆ ತುಪ್ಪ ತುಂಬ ಇಷ್ಟವಾದದ್ದಲ್ವ, ಅದನ್ನೇ ನೈವೇದ್ಯ ಮಾಡಿದ್ದೀನಿ. ತಂದಿರ ಅವಲಕ್ಕಿ, ಬೆಲ್ಲ ಎಲ್ಲ ಇಟ್ಟು ಉಪ್ಪು ನೈವೇದ್ಯ ಮಾಡಿದ್ದೀನಿ. ಮತ್ತು ಇನ್ನು ಕೇದಾರನಾಥ್ ಇವತ್ತಿಂದನೇ ಓಪನ್ ಆಗೋದು. ಯಾವಾಗೂ ಪ್ರತಿ ವರ್ಷವೂ ಅಕ್ಷಯ ತೃತೀಯ ದಿನವೇ ಕೇದಾರನಾಥ್ ದೇವಸ್ಥಾನ ಓಪನ್ ಮಾಡೋದು. ನಾವು 2 ವರ್ಷಕ್ಕೆ ಮುಂಚೆ ಹೋಗಿದ್ದು. ತುಂಬ ಅಂದರೆ ತುಂಬ ಸಂತೋಷ, ಆನಂದದಿಂದ ದರ್ಶನ ಮಾಡ್ಕೊಂಬಂದು. ನನಗೇನಂತ ಆಸೆ ಇದ್ದಿದ್ದಂದರೆ ಒಂದು ದಿವಸ ಅಲ್ಲೇ ಇರಬೇಕು ಇದ್ದು. ನಾವು ಹೋಗೋಷ್ಟೊತ್ತಿಗೆ ಸಂಜೆ ಆಗೋಯ್ತು. ಆ ದಿನ ಸಂಜೆ ಸ್ನೋ ಬೀಳೋಕ್ಕೆ ಶುರು ಆಗೋಯ್ತು. ತುಂಬ ಚಳಿ. ನಾವೇನು ಪ್ರಿಪ್ರೇಷನ್ ಮಾಡ್ಕೊಳ್ದಿರ ಹೋಗ್ಬಿಟ್ಟಿದ್ದೋ, ಯಾಕಂದರೆ ಏನೋ ಒಂದು ಜಾಕೆಟು ಆ ಥರ ಎಲ್ಲ ಏನೂ ತೊಗೊಂಡಿರಲಿಲ್ಲ, ನನಗೆ ಗೊತ್ತಿಲ್ದಿರ. ಮೇಲೆ ಹೋಗಿದ ತಕ್ಷಣ ಸ್ನೋ ಬೀಳೋಕ್ಕೆ ಶುರುವಾಯಿತು. ದರ್ಶನ ಏನೋ ಚೆನ್ನಾಗೇ ಆಯಿತು. ಆದರೆ ನಮಗೆ ಎಷ್ಟು ನೋಡಿದ್ರೆ ತಾನೇ ಆ ಯಪ್ಪನ ದರ್ಶನ ಸಾಕು ಅನಿಸುತ್ತೆ. ನೋಡಿಕೊಂಡು ನಾವು ಬೇಗನೆ ಕೆಳಗಡೆ ಇಳಿದ್ಬಿಟ್ವಿ. ಇನ್ನೊಂದು ಸರಿ ಹೋಗಬೇಕು ಅಂತ ಆಸೆ ಇದೆ. ಹೋಗಿ ಒಂದು ದಿನ ಅಲ್ಲೇ ಸ್ಟೇ ಆಗಿ ಆವತ್ತಿನ ರಾತ್ರಿ ಆರತಿ ನೋಡಿಕೊಂಡು, ಮತ್ತು ಬೆಳಗ್ಗೆ ಎದ್ದು ಶಂಕರಾಚಾರ್ಯರದು ಸ್ಟ್ಯಾಚು ಎಲ್ಲ ಅಲ್ಲಿದೆ, ಅವರು ಧ್ಯಾನ ಮಾಡಿದ್ದು ಅದೆಲ್ಲ ನೋಡಬೇಕು ಅಂತ ತುಂಬ ಆಸೆ ಇದೆ. ಮತ್ತೊಂದು ಸರಿ ಯಾವಾಗ ನಮಗೆ ದರ್ಶನ, ಅಲ್ಲಿರುವ ಕಾಲಭೈರವ ಎಲ್ಲ ಮತ್ತು ಶಂಕರ ತುಂಬ ಚೆನ್ನಾಗಿದೆ. ಆ ಪರಿಸರ ಅಲ್ಲಿ ಇಷ್ಟೊತ್ತಿದ್ರೂ ಸಾಕು ಅನಿಸಲ್ಲ. ನೋಡೋಣ, ಆ ದೇವರ ಕೃಪೆ ಇನ್ನು ಯಾವಾಗ ನಮ್ಮ ಮೇಲೆ ನಮಗೆ ಸಿಗುತ್ತೋ, ಸಿಕ್ಕಿದಾಗ ಮತ್ತೊಂದು ಸರಿ ಚಾನ್ಸ್ ಕೊಟ್ಟರೆ ಖಂಡಿತ ಹೋಗಿ ಒಂದು ದಿನ ಅಲ್ಲೇ ಇದ್ದು ನಾನು ಅಯ್ಯಪ್ಪನ 2-3 ಸರಿಯಾದರೂ ದರ್ಶನ ಮಾಡಬೇಕು ಅಂತ ಆಸೆ ಇದೆ. ಮಾಡ್ಕೊಂಬರೋಣ. ಆದಷ್ಟು ಬೇಗಲೇ ಆಶೀರ್ವಾದ ಸಿಗಲಿ ಅಂತ ಅಂದ್ಕೊಳ್ತಾ ಪೂಜೆ ಇವತ್ತಿನ ದಿನ ಮುಗಿಸಿ ಕೆಲಸಕ್ಕೆ ಬಂದಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತು ನನ್ನ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು.